This is a continuation part in case of stock and commodity market intermediaries. Okay, so the last intermediary and in this chapter, that is the last intermediary, that is credit rating companies. Okay, so general agi now in case ಏನಾದರೂ loans base ಮೇಲೆ ಅಥವಾ EMI base ಮೇಲೆ ಏನಾದರೂ ನಾವು things ನ ತಗೋಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಮೊಬೈಲ್ ಅಥವಾ ಬೈಕ್ಸ್ ನ ನಾವು ತಗೋಬೇಕಂತ ಹೇಳಿದ್ರೆ they will check the CIBIL score, isn't it? Because it is a rating whether we are going to repay the debt or not. So based on the transaction in the 6 months or 3 months transactions, banking transactions na nodkondo CIBIL ratings na namge kodtare. ಆ ಒಂದು ratings base ಮೇಲೆ ಇನ್ಸ್ಟಾಲ್ಮೆಂಟ್ ಅಥವಾ ಎವ್ರಿ ಮಂತ್ ಇನ್ಸ್ಟಾಲ್ಮೆಂಟ್ ಗೆ ನಾವು ಎಲಿಜಿಬಲ್ ಅಥವಾ ಇಲ್ವಾ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಸೊ ಸಿಮಿಲರ್ಲಿ ಇನ್ ಕೇಸ್ ಆಫ್ ಸ್ಟಾಕ್ ಅಂಡ್ ಕಮಾಡಿಟಿ ಮಾರ್ಕೆಟ್, the credit rating agency, in short form we are going to call as, that is CRA. It is also known as a ರೇಟಿಂಗ್ ಸರ್ವಿಸಸ್. ಯಾಕಂದ್ರೆ ರೇಟಿಂಗ್ಸ್ ಬೇಸ್ ಅಥವಾ ರೇಟಿಂಗ್ಸ್ ನ ಕೊಡೋದಕ್ಕೆ ಅಥವಾ ರೇಟಿಂಗ್ ಸರ್ವಿಸಸ್ ನ ಕೊಡೋದಕ್ಕೆ ಇದನ್ನು ನಾವು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸಿ ಇಟ್ ಈಸ್ ಎ ಕಂಪನಿ ದಟ್ ಅಸೈನ್ ದ ಕ್ರೆಡಿಟ್ ರೇಟಿಂಗ್ಸ್. ಸೊ ಸ್ಟಾರ್ಸ್ ನ ಕೊಡೋದು ಅಥವಾ ಕ್ರೆಡಿಟ್ ರೇಟಿಂಗ್ಸ್ ನ ಕೊಡೋದು, ಯಾವ ರ್ಯಾಂಕಿಂಗ್ ಅಥವಾ ಯಾವ ಒಂದು ರೇಟ್ಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ವಿಚ್ ರೇಟ್ ಎ ಡೆಟಾರ್ಸ್ ಎಬಿಲಿಟಿ. ಸೊ ಡೆಟಾರ್ಸ್ ಅಥವಾ ಕಸ್ಟಮರ್ ಎಬಿಲಿಟಿನ ಇದನ್ನ ಅಥವಾ ಕಸ್ಟಮರ್ ಎಬಿಲಿಟಿ ಟು ಯಾವ ಮಟ್ಟದಲ್ಲಿ ಅಥವಾ ಯಾವಾಗ ಅಥವಾ ಎಬಿಲಿಟಿ ಇದೆಯಾ ಅಮೌಂಟ್ ನ ವಿತ್ ಪ್ರಿನ್ಸಿಪಲ್ ಅಂಡ್ ಇಂಟ್ರೆಸ್ಟ್ ಅಮೌಂಟ್ ಜೊತೆಗೆ ರೀಪೇ ಮಾಡೋ ಎಬಿಲಿಟಿ ಇದೆಯಾ ಇಲ್ವಾ ಅನ್ನೋದನ್ನ ರೇಟಿಂಗ್ಸ್ ಬೇಸ್ ಮೇಲೆ ನಮಗೆ ಒಂದು ಕ್ರೆಡಿಟ್ ರೇಟಿಂಗ್ ಅನ್ನ ಕೊಡೋದನ್ನ ನಾವು ಕ್ರೆಡಿಟ್ ರೇಟಿಂಗ್ ಕಂಪನೀಸ್ ಸರ್ವ್ ಮಾಡುತ್ತೆ ಅಥವಾ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಬಂದ್ಬಿಟ್ಟು ಈ ಒಂದು ರೇಟಿಂಗ್ಸ್ ನ ಕೊಡುತ್ತೆ. Okay, so this will be called as the credit rating agency. So the credit rating agency is also called as the rating services or rating service agency. In this this will be going to rate the customer's ability to repay or pay back the debt by making timely principal and interest amount with the payments. So every month installment base ಮೇಲೆ ಕರೆಕ್ಟ್ ಆಗಿ ಪೇ ಮಾಡ್ತಾರೆ ಇಲ್ವಾ ಅನ್ನೋ ಒಂದು ರೇಟಿಂಗ್ಸ್ ಬೇಸ್ ಮೇಲೆ ಅಥವಾ ರೇಟಿಂಗ್ ಜೊತೆಗೆ ಇಲ್ಲಿ ನಾವು ಡೀಲ್ ಮಾಡ್ತೀವಿ. ಅಥವಾ ರೇಟಿಂಗ್ಸ್ ಬೇಸ್ ಮೇಲೆ ಡೆಪ್ಟ್ ನ ಕೊಡೋದಾ ಬೇಡವಾ ಅಥವಾ ಎವ್ರಿ ಮಂತ್ ಇನ್ಸ್ಟಾಲ್ಮೆಂಟ್ ಗೆ ಎಂಟರ್ ಆಗೋದು ಬೇಡವಾ ಅಥವಾ ಎಲಿಜಿಬಿಲಿಟಿನ ಚೆಕ್ ಮಾಡ್ತಾರೆ. ಸೊ ಆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾನ ಬಂದ್ಬಿಟ್ಟು ನಮಗೆ ಕ್ರೆಡಿಟ್ ರೇಟಿಂಗ್ ಕಂಪನೀಸ್ ಬಂದ್ಬಿಟ್ಟು ಮಾಡಿ ಕೊಡುತ್ತೆ. ಸೊ ದಟ್ ಈಸ್ ಸಿಬಿಲ್ ಸ್ಕೋರ್ ಇನ್ ಕೇಸ್ ಆಫ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂತ ಹೇಳ್ತೀವಿ. ಓಕೆ, ಸೊ ದೀಸ್ ಆರ್ ದ ಮೇಜರ್ ಸ್ಟಾಕ್ ಅಂಡ್ ಕಮಾಡಿಟಿ ಮಾರ್ಕೆಟ್ ಇಂಟರ್ಮೀಡಿಯರೀಸ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಏನ್ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿದ್ರೆ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಸಿ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಟು ಬಿ ಮೇಂಟೈನ್ಡ್ ಬೈ ದ ಮೆಂಬರ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಇನ್ ಕೇಸ್ ಏನಾದ್ರು ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ ಮೆಂಬರ್ ಏನಾದ್ರು ಆದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ನ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಕಲಿತೀವಿ. ಸಿ ಆಸ್ ಪರ್ ದಿ ಲಾ ಆರ್ ಸ್ಟ್ಯಾಚ್ಯೂ ಏನ್ ಡಾಕ್ಯುಮೆಂಟ್ಸ್ ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ, ಅಂದ್ರೆ ದಿಸ್ ಈಸ್ followed according to the rule, that is the rule 15 of Securities Contract Act 1957 prakara and the SEBI rules act 1992, which is related to the stock broker and sub brokers act prakara ಅಥವಾ ರೂಲ್ಸ್ ಪ್ರಕಾರ ಈ ಒಂದು ಡಾಕ್ಯುಮೆಂಟ್ಸ್ ನ ಅಂದ್ರೆ ಬಿಲೋ ಡಾಕ್ಯುಮೆಂಟ್ಸ್ ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಹೇಳ್ತೀವಿ. ದಟ್ ಈಸ್ ಅ ಟ್ರಾನ್ಸಾಕ್ಷನ್ಸ್ ಲೆಡ್ಜರ್, ಏನೇನೆಲ್ಲ ಟ್ರಾನ್ಸಾಕ್ಷನ್ಸ್ ಆಗಿರ್ತಾರೋ ಅಥವಾ ಟ್ರಾನ್ಸಾಕ್ಷನ್ ರಿಜಿಸ್ಟರ್ ನ ಮೇಂಟೈನ್ ಮಾಡಬೇಕು, ಮತ್ತೆ ಕ್ಲೈಂಟ್ ಲೆಡ್ಜರ್ ನ ಮೇಂಟೈನ್ ಮಾಡಬೇಕು. ಸಿಮಿಲರ್ಲಿ ಜನರಲ್ ಲೆಡ್ಜರ್, ಜನರಲ್ ಟ್ರಾನ್ಸಾಕ್ಷನ್ಸ್ ಲೆಡ್ಜರ್, ಮತ್ತೆ ಜರ್ನಲ್ಸ್, ಮತ್ತೆ ಕ್ಯಾಶ್ ಬುಕ್ ನ ಮೇಂಟೈನ್ ಮಾಡಬೇಕು ಅಥವಾ ಕ್ಯಾಶ್ ಬುಕ್ ನ ಇಟ್ಟಿರ್ಬೇಕು. ಅಂಡ್ ಬ್ಯಾಂಕ್ ಪಾಸ್ ಬುಕ್ ಅಂಡ್ ಮಾರ್ಜಿನ್ ಡೆಪಾಸಿಟ್ ಬುಕ್ಸ್, ಯಾಕಂದ್ರೆ ಡಿಫ್ರೆಂಟ್ ಕಾಂಟ್ರಾಕ್ಟ್ಸ್ ಅಲ್ಲಿ ಡಿಫ್ರೆಂಟ್ ಮಾರ್ಜಿನ್ಸ್ ಇರುತ್ತೆ. ಆ ಯಾವ ಮಾರ್ಜಿನ್ ಬೇಸ್ ಮೇಲೆ ಡೆಪಾಸಿಟ್ ಮಾಡಿದ್ದಾರೆ, ವಿತ್ಡ್ರಾವಲ್ ಮಾಡಿದ್ದಾರೆ, ಅದನ್ನೆಲ್ಲ ಮೇಂಟೈನ್ ಮಾಡೋ ಒಂದು ಡಾಕ್ಯುಮೆಂಟ್ ಇಟ್ಟಿರಬೇಕು. ಅಂಡ್ ರಿಜಿಸ್ಟರ್ ಆಫ್ ಅಕೌಂಟ್ಸ್ ಆಫ್ ದಿ ಸಬ್ ಬ್ರೋಕರ್ಸ್, ಸಬ್ ಬ್ರೋಕರ್ಸ್ ಯಾರಿದ್ದಾರೆ ಅವರು ಒಂದು ರಿಜಿಸ್ಟರ್ ಅಥವಾ ಆ ಒಂದು ಇನ್ಫಾರ್ಮೇಶನ್ ನ ಮೇಂಟೈನ್ ಮಾಡಬೇಕು. ಅಂಡ್ ರಿಟರ್ನ್ ಕನ್ಸೆಂಟ್ ಆಫ್ ದಿ ಕ್ಲೈಂಟ್ಸ್ ಇನ್ ರೆಸ್ಪೆಕ್ಟ್ ಆಫ್ ದಿ ಕಾಂಟ್ರಾಕ್ಟ್ಸ್ ಎಂಟರ್ಡ್ ಇಂಟು ಆಸ್ ಎ ಪ್ರಿನ್ಸಿಪಲ್. ಓಕೆ, ಸೊ ಯಾವ ಒಂದು ಕಾಂಟ್ರಾಕ್ಟ್ ಎಂಟರ್ ಆಗಿದ್ದಾರೆ, ಯಾವ ತರ ಕನ್ಸೆಂಟ್ ಅಕ್ಸೆಪ್ಟೆನ್ಸ್ ಆಫರ್ ಯಾರು ಕೊಟ್ಟಿದ್ದಾರೆ, ಕನ್ಸೆಂಟ್ ಅಥವಾ ಅಕ್ಸೆಪ್ಟ್ ಯಾರು ಮಾಡಿದ್ದಾರೆ, ಈ ಒಂದು ಇನ್ಫಾರ್ಮೇಶನ್ ಎಲ್ಲ ಮೇಂಟೈನ್ ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ದಿಸ್ ಈಸ್ these are the documents required as per the statute. Next, the documents required as per the exchange. So exchange ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳಿದ್ರೆ, ಸಿ the following additional books or documents or registers may be required under the rules and regulations by the law of the concerned stock exchange. So it is left to the concerned stock exchange. So ಆ ಒಂದು ಪ್ರತಿಯೊಂದು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಯಾವ ಡಾಕ್ಯುಮೆಂಟ್ ನ ಮೇಂಟೈನ್ ಮಾಡ್ಬೇಕಂತ ಹೇಳಿದ್ರೆ, ದಟ್ ಈಸ್ ಕಾಪೀಸ್ ಆಫ್ ಆಲ್ ಮಾರ್ಜಿನ್ ಸ್ಟೇಟ್ಮೆಂಟ್ಸ್ ಡೌನ್ಲೋಡೆಡ್ ಫ್ರಮ್ ದಿ ಎಕ್ಸ್ಚೇಂಜ್. ಸೊ ಎಲ್ಲಾ ಒಂದು ಮಾರ್ಜಿನ್ ಸ್ಟೇಟ್ಮೆಂಟ್ಸ್ ನ ಮೇಂಟೈನ್ ಮಾಡಬೇಕು. ಮತ್ತೆ ಸ್ಪಾಟ್ ಡೆಲಿವರಿ ಟ್ರಾನ್ಸಾಕ್ಷನ್ ಆ ಒಂದು ಡಾಕ್ಯುಮೆಂಟ್ ನ ಮೇಂಟೈನ್ ಮಾಡಬೇಕು. ದಟ್ ಈಸ್ ಕಾಪೀಸ್ ಆಫ್ ಸ್ಪಾಟ್ ಡೆಲಿವರಿ ಟ್ರಾನ್ಸಾಕ್ಷನ್ಸ್. ಸೊ ಯಾವಾಗ ಆಫರ್ ಅಥವಾ ಅಂದ್ರೆ ಕಾಂಟ್ರಾಕ್ಟ್ಸ್ ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಸ್ಪಾಟ್ ಡೆಲಿವರಿ ಟ್ರಾನ್ಸಾಕ್ಷನ್
ಟ್ರಾನ್ಸಾಕ್ಷನ್ಸ್ ಏನೇನು ಸ್ಪಾಟ್ ಡೆಲಿವರಿ ಏನೇನು ಕೊಟ್ಟಿದ್ದಾರೆ ಈ ಒಂದು ಟ್ರಾನ್ಸಾಕ್ಷನ್ಸ್ ನ ಮೇಂಟೈನ್ ಮಾಡಬೇಕು. ಮತ್ತೆ ಕ್ಲೈಂಟ್ ಡೇಟಾ ಬೇಸ್, ಸೊ ಕ್ಲೈಂಟ್ ಇನ್ಫಾರ್ಮೇಶನ್ಸ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಬೇಕು, ಅಥವಾ ಯಾವ ಕಾಂಟ್ರಾಕ್ಟ್ಸ್, ಯಾರು ಕ್ಲೈಂಟ್, ಅಡ್ರೆಸ್, ನೇಮು, ಸೊ ಈ ತರ ಒಂದು ಡೇಟಾ ಬೇಸ್ ನ ಕೊಡಬೇಕು. ಅಂಡ್ ಬ್ರೋಕರ್ ಕ್ಲೈಂಟ್ ಅಗ್ರಿಮೆಂಟ್ಸ್, ಸೊ ಬ್ರೋಕರ್ಸ್ ಮತ್ತೆ ಆ ಒಂದು ಕ್ಲೈಂಟ್ ಅಗ್ರಿಮೆಂಟ್ಸ್ ಏನಿರುತ್ತೆ, ಯಾವ ಕಾಂಟ್ರಾಕ್ಟ್ ಗೆ ಎಂಟರ್ ಆಗಿರ್ತಾರೆ, ಈ ಒಂದು ಇನ್ಫಾರ್ಮೇಶನ್ ಎಲ್ಲ ಮೆನ್ಷನ್ ಮಾಡಿರ್ಬೇಕು. ಓಕೆ, ಅಂಡ್ ಆಲ್ಸೋ need the document require or need the document as per the exchange, that is a copy of the registration certificate. So registration certificate irbeku, matte each sub broker issued by the SEBI. So registration certificate andre is issued by the SEBI only, right? And also sub broker registration certificate is also required by the exchange. And the copies of the account statement, so account statement copy ittirbeku athwa maintain ಮಾಡಬೇಕು. And copy of the approval for each remissier given by the exchange. So approval ಏನ್ ಕೊಟ್ಟಿರ್ತಾರೆ ಡಿಫರೆಂಟ್ ಬ್ರೋಕರ್ಸ್ ಅಥವಾ ಏಜೆಂಟ್ಸ್ ಅಥವಾ ಕಮಿಷನ್ ಬ್ರೋಕರ್ಸ್, ಇವರು ಇನ್ಫಾರ್ಮೇಶನ್ ಎಲ್ಲ ಅಂದ್ರೆ ಅಪ್ರೂವಲ್ ಮಾಡಿರೋ ಇನ್ಫಾರ್ಮೇಶನ್ ಅಥವಾ ಡಾಕ್ಯುಮೆಂಟ್ ನೆಸೆಸರಿಯಾಗಿ ಮಸ್ಟ್ ಅಂಡ್ ಶುಡ್ ಕೊಡ್ಲೇಬೇಕು ಅಥವಾ ಮೇಂಟೈನ್ ಮಾಡಬೇಕು ಅಕಾರ್ಡಿಂಗ್ ಟು ಎಕ್ಸ್ಚೇಂಜ್, ಸ್ಟಾಕ್ ಎಕ್ಸ್ಚೇಂಜ್ ಪ್ರಕಾರ ಅಂತ ಹೇಳ್ಬಿಟ್ಟು. ಅಂಡ್ ಅದರ್ ಕಂಡೀಷನ್ಸ್ ಏನು ಅಥವಾ ಅದರ್ ಡಾಕ್ಯುಮೆಂಟ್ಸ್ ಏನು ಅಂತ ಹೇಳಿದ್ರೆ, ಸಿ ಎ ಮೆಂಬರ್ ಶುಡ್ ಮೇಂಟೈನ್ ದ ಸಪರೇಟ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂಡರ್ ದ ಫಾಲೋಯಿಂಗ್ ಸರ್ಕಮ್ಸ್ಟೆನ್ಸಸ್. ಸೊ ಸಪರೇಟ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಹೇಳಿದ್ರೆ ಸಪರೇಟ್ ಇನ್ಫಾರ್ಮೇಶನ್ಸ್ ವೆನ್ ಇಟ್ ಇಸ್ ನೀಡೆಡ್, ಅಂದ್ರೆ ಸರ್ಟೆನ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ನ ಮೇಂಟೈನ್ ಮಾಡಬೇಕಾಗುತ್ತೆ ಅಥವಾ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ಯಾವಾಗ ಅಂತ ಹೇಳಿದ್ರೆ ವೇರ್ ಈ ಆರ್ ಶಿ ಓಲ್ಡ್ಸ್ ದ ಮೆಂಬರ್ಶಿಪ್ ಆಫ್ ಎನಿ ಅದರ್ ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್. ಬೇರೊಂದು ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ ಏನಾದ್ರು ಮೆಂಬರ್ಶಿಪ್ ನ ಏನಾದ್ರು ಇಟ್ಟಿದ್ರೆ ಅಥವಾ ಮೆಂಬರ್ ಆಗಿದ್ರೆ ಆ ಒಂದು ಡಾಕ್ಯುಮೆಂಟ್ ನ ಮೇಂಟೈನ್ ಮಾಡ್ಕೊಂಡಿರ್ಬೇಕು. ಓಕೆ, ಸರ್ಟನ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಬೇಕಾಗುತ್ತೆ. ಓಕೆ, ಅಂಡ್ ಸಿ ವೇರ್ ಹಿ ಆರ್ ಶಿ ಹೋಲ್ಡ್ಸ್ ದ ಮೆಂಬರ್ಶಿಪ್ ಇನ್ ಡಿಫರೆಂಟ್ ಸೆಗ್ಮೆಂಟ್ ಆಫ್ ದಿ ಸೇಮ್ ಸ್ಟಾಕ್ ಎಕ್ಸ್ಚೇಂಜ್. ಅಂದ್ರೆ ಒಂದು ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ ಡಿಫರೆಂಟ್ ಸೆಗ್ಮೆಂಟೇಷನ್ಸ್ ಬರುತ್ತೆ. ಆ ಡಿಫರೆಂಟ್ ಸೆಗ್ಮೆಂಟೇಷನ್ಸ್ ಅಲ್ಲಿ ಏನಾದ್ರು ಮೆಂಬರ್ ಆಗಿದ್ರು ಸಹ, ಸೊ ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಆ ಡಾಕ್ಯುಮೆಂಟ್ ನೆಸೆಸರಿ ಆಗಿರೋದ್ರಿಂದ ಆ ಒಂದು ಡಾಕ್ಯುಮೆಂಟ್ ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂಡ್ ಎ ಮೆಂಬರ್ ಶುಡ್ ಇಂಟಿಮೇಟ್ ಟು ದ SEBI the place where the books of accounts or records and documents are maintained. So SEBI ಗೆ ಮಸ್ಟ್ ಅಂಡ್ ಶುಡ್ ಇನ್ಫಾರ್ಮೇಶನ್ ನ ಅಪ್ಡೇಟ್ ಮಾಡಬೇಕು. ಸೊ ಎಲ್ಲಿ ಅಥವಾ ಯಾವ ಅಕೌಂಟ್ಸ್ ಯಾವ ರೆಕಾರ್ಡ್ಸ್ ನಾವು ಎಲ್ಲಿ ಮೇಂಟೈನ್ ಮಾಡ್ತಿದೀವಿ, ಯಾವ ಸೆಗ್ಮೆಂಟ್ ಅಲ್ಲಿ ಮೇಂಟೈನ್ ಮಾಡ್ತಿದೀವಿ, ಅಂಡ್ ವೇರ್ ವಿ ಹ್ಯಾವ್ ಮೆಂಬರ್ಶಿಪ್ ವಿತ್ ದ ಅದರ್ ಸ್ಟಾಕ್ ಎಕ್ಸ್ಚೇಂಜಸ್ ಅಂಡ್ ಅದರ್ ಸೆಗ್ಮೆಂಟ್ ಇನ್ ದ ಸೇಮ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟು ನಾವು ಇನ್ಫಾರ್ಮೇಶನ್ ನ ಮಸ್ಟ್ ಅಂಡ್ ಶುಡ್ ಅಪ್ಡೇಟ್ ಮಾಡಬೇಕು. ಓಕೆ, ಅಂಡ್ ಆಲ್ಸೋ ದ ಬುಕ್ಸ್ ಆಫ್ ಅಕೌಂಟ್ ಅಂಡ್ ಅದರ್ ರೆಕಾರ್ಡ್ಸ್ ಮೇಂಟೈನ್ಡ್ ಅಂಡರ್ ದಿ ರೆಗ್ಯುಲೇಷನ್ 17 ಶುಡ್ ಪ್ರಿಸರ್ವ್ಡ್ ಫಾರ್ ದ ಮಿನಿಮಮ್ ಪೀರಿಯಡ್ ಆಫ್ 5 years. ಸೊ ಏನು ಬುಕ್ಸ್ ಆಫ್ ಅಕೌಂಟ್ಸ್ ಮತ್ತೆ ರೆಕಾರ್ಡ್ಸ್ ನ ಮೇಂಟೈನ್ ಮಾಡ್ತಾರೋ ಅಂಡರ್ ರೆಗ್ಯುಲೇಷನ್ ಆಫ್ 17 ಪ್ರಿನ್ಸಿಪಲ್, ಇದನ್ನ ಮಿನಿಮಮ್ 5 year ಪೀರಿಯಡ್ ವರ್ಗೂ ಅಂದ್ರೆ 5 years ವರ್ಗೂ ಡಾಕ್ಯುಮೆಂಟ್ ನ ಇಟ್ಟಿರ್ಬೇಕು, ಮಸ್ಟ್ ಅಂಡ್ ಶುಡ್. ಓಕೆ, ಸೊ ನೆಗ್ಲಿಜೆನ್ಸಿ ತೋರ್ಸಂಗಿಲ್ಲ. ಬಿಕಾಸ್ ಯಾವ ಸರ್ಕಮ್ಸ್ಟೆನ್ಸಸ್ ಅಲ್ಲೂ ಈ ಒಂದು ಇನ್ಫಾರ್ಮೇಶನ್ ಬೇಕಾಗುತ್ತೆ. ಸೊ ದೇರ್ ಫೋರ್ ಇಟ್ ಈಸ್ ಮಸ್ಟ್ ಅಂಡ್ ಶುಡ್ ಬಿ ಪ್ರಿಸರ್ವ್ಡ್ ಫಾರ್ ದಿ ಮಿನಿಮಮ್ ಪೀರಿಯಡ್ ಆಫ್ 5 years ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ದ ಪೆನಲ್ ಕಾನ್ಸಿಕ್ವೆನ್ಸಸ್. ಸೊ ಯಾವ ತರ ಪೆನಲ್ ಕಾನ್ಸಿಕ್ವೆನ್ಸಸ್ ಇರುತ್ತೆ ಅಂತ ಹೇಳಿದ್ರೆ, ಸಿ ದ ಸ್ಟಾಕ್ ಬ್ರೋಕರ್ ಹೂ ಫೇಲ್ಸ್ ಟು ಕಂಪ್ಲೈ ವಿತ್ ದ ರೆಗ್ಯುಲೇಷನ್ಸ್ ವಿಚ್ ಇಸ್ ಪ್ರಿಸ್ಕ್ರೈಬ್ಡ್ ಬೈ ದಿ SEBI or other rules and regulations or other authorities which is relating to the securities contract or that is contravenes of any of them shall be liable to suspension of registration and cancellation of the registration. In case yenadru a penal consequences prakara andre rules and regulations of the SEBI act athava contract act prakara in case yenadru cope up ಸಿಚುವೇಶನ್ ಅಲ್ಲಿ ಅಥವಾ ಕೋಪ್ ಅಪ್ ಮಾಡದಿರ ಏನಾದ್ರು ಇದ್ರೆ ಅಕಾರ್ಡಿಂಗ್ ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ದೆನ್ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಸಸ್ಪೆನ್ಷನ್ ಆಫ್ ರಿಜಿಸ್ಟ್ರೇಷನ್ ಸಸ್ಪೆನ್ಷನ್ ಮಾಡೋ ಒಂದು ಪವರ್ ಇರುತ್ತೆ, ಮತ್ತೆ ಕ್ಯಾನ್ಸಲೇಷನ್ ಮಾಡೋ ಪವರ್ ಇರುತ್ತೆ. ಓಕೆ, ಸೊ ಆಸ್ ಪರ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದ ಸ್ಟಾಕ್ ಅಂಡ್ ಕಮಾಡಿಟಿ ಮಾರ್ಕೆಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಅಂತ ಇದೆ. ದಿಸ್ ವಿಲ್ ಬಿ ಕಾಲ್ಡ್ ಇನ್ ಶಾರ್ಟ್ ಫಾರ್ಮ್ ದಟ್ ಇಸ್ NBFCs. ಸೊ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್, ರೈಟ್? ಸೊ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಅಂತ ಹೇಳಿದ್ರೆ these companies are registered under the Companies Act of 1956. So Companies Act of 1956 ಅಲ್ಲಿ ಇದು ರಿಜಿಸ್ಟ್ರೇಷನ್ ಆಗಿರುತ್ತೆ. And also it will be going to engaged in the business of the loans and advances and acquisition of the shares, stocks, bonds and debentures and securities issued by the government or a local authority or other marketable securities like nature and leasing and hire purchase insurance. ಅಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನೋದು ಕರೀಬಹುದು, ಬಟ್ it comes under
or it is registered incorporated under the Companies Act of 1956. So these companies also provides the loans and advances and acquisition of shares, stocks and bonds and debentures and securities services. This will be issued by the government or local authority or any other marketable securities ಅಂತ ಹೇಳ್ಬೋದು. And ಈ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬಂದ್ಬಿಟ್ಟು ಫುಲ್ ಬ್ಯಾಂಕಿಂಗ್ ಲೈಸೆನ್ಸ್ ಇರೋದಿಲ್ಲ. ಇದನ್ನ ಆಲ್ರೆಡಿ ಹೇಳಿದೀನಿ. ಯಾಕಂತ ಹೇಳಿದ್ರೆ ಫುಲ್ ಬ್ಯಾಂಕಿಂಗ್ ಲೈಸೆನ್ಸ್ ಅಂದ್ರೆ ಬ್ಯಾಂಕ್ಸ್ ನಮಗಿದೆ. ಸೊ ಫುಲ್ ಬ್ಯಾಂಕಿಂಗ್ ಲೈಸೆನ್ಸ್ ಇರೋದಿಲ್ಲ, ಬಟ್ ದೇ ವಿಲ್ ಬಿ ಗೋಯಿಂಗ್ ಟು ಪ್ರೊವೈಡ್ ದಿ ಸರ್ವಿಸಸ್ ವಿಚ್ ಇಸ್ ಸಿಮಿಲರ್ ಟು ದ ಬ್ಯಾಂಕಿಂಗ್. ಓಕೆ, ಸೊ ಕನ್ಸಲ್ಟೇಷನ್ ಮತ್ತೆ ಅಡ್ವೈಸರಿ ಸರ್ವಿಸಸ್ ಮತ್ತೆ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಸೊ ಈ ತರ ಒಂದು ಸರ್ವಿಸಸ್ ನ ಕೊಡುತ್ತೆ. ಓಪನಿಂಗ್ ಆಫ್ ದಿ ಅಕೌಂಟ್ಸ್, ಸೊ ಲೈಕ್ ದಟ್. ಸೊ ಈ ತರ ಒಂದು ಸರ್ವಿಸಸ್ ನ ಇದು ಕೊಡುತ್ತೆ. ಸಿ ಹಿಯರ್ ದ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಆರ್ ಏಜೆನ್ಸೀಸ್ ಇಸ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ ಡಸ್ ನಾಟ್ ಹ್ಯಾವ್ ಎನಿ ಫುಲ್ ಬ್ಯಾಂಕಿಂಗ್ ಲೈಸೆನ್ಸ್ ಆರ್ is not supervised by the national or international banking regulatory agency. ಇದು ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ರೆಗ್ಯುಲೇಟರಿ ಏಜೆನ್ಸೀಸ್ ಏನಿರುತ್ತೋ ಅದರ ಅಂಡರ್ ಅಲ್ಲಿ ಬರೋದಿಲ್ಲ, ಅಥವಾ ಸೂಪರ್ವೈಸ್ ಆಗೋದಿಲ್ಲ, ಅಥವಾ ಕಂಟ್ರೋಲ್ ಅಲ್ಲಿ ಬರೋದಿಲ್ಲ. ಇಂತಹ ಒಂದು ಏಜೆನ್ಸೀಸ್ ನ ನಾವು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ಒನ್ ಮೋರ್ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್ ಹಿಯರ್, ದ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ does not have any full banking license ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾವಿಲ್ಲಿ ತಿಳ್ಕೋಬೇಕು. ಇಂಪಾರ್ಟೆಂಟ್ ಫಾರ್ 2 marks. ಅಂಡ್ ಮೋರ್ ಅಬೌಟ್ ದಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್. ಸಿ, ಇದು ಶಾರ್ಟ್ ಫಾರ್ಮ್ ಅಲ್ಲಿ ನಾವು NBFCs ಅಂತ ಹೇಳ್ಬಿಟ್ಟು ಕರಿತೀವಿ. ದಟ್ ಈಸ್ ಅ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ. ಸೊ ಈ ಕಂಪನಿ ಬಂದ್ಬಿಟ್ಟು ಯಾವ್ದ್ರಲ್ಲಿ ರಿಜಿಸ್ಟರ್ ಆಗಿರುತ್ತೆ, 1956 ಕಂಪನೀಸ್ ಆಕ್ಟ್ ಪ್ರಕಾರ ಇದು ರಿಜಿಸ್ಟ್ರೇಷನ್ ಆಗಿರುತ್ತೆ. ಅಂಡ್ ಇಟ್ ಈಸ್ ರೆಗ್ಯುಲೇಟೆಡ್ ಬೈ ದಿ ಸೆಂಟ್ರಲ್ ಬ್ಯಾಂಕ್ ಆರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೆಂಟ್ರಲ್ ಬ್ಯಾಂಕ್ ಬಂದ್ಬಿಟ್ಟು ಇದನ್ನ ರೆಗ್ಯುಲೇಟ್ ಮಾಡುತ್ತೆ. ಸಿ, ಯಾವ್ದ್ರ ಪ್ರಕಾರ ಅಂತ ಹೇಳಿದ್ರೆ RBI ಆಕ್ಟ್ 1934 ಪ್ರಕಾರ ಇದು ರೆಗ್ಯುಲೇಟ್ ಆಗುತ್ತೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್. ಓಕೆ, ಸೊ ಸಿಮಿಲರ್ಲಿ ಸಿ ಹಿಯರ್, these entities are not banks because these non-banking financial companies does not have any full licensing of banking. Okay, so full license irodilla. So therefore these entities are not banks, but they are engaged in the lending and other activities. But lending ಮತ್ತೆ other activities ನಲ್ಲಿ engage ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಲೈಕ್ ಯಾವ ತರ ಅಂತ ಹೇಳಿದ್ರೆ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ ದಟ್ ಇಸ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಕೊಡೋದಾಗ್ಲಿ, ಅಥವಾ ಕ್ರೆಡಿಟ್ ಫೆಸಿಲಿಟೀಸ್ ಕೊಡೋದಾಗ್ಲಿ, ಅಥವಾ ಸೇವಿಂಗ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೇಷನ್, ಅಡ್ವೈಸರಿ ಸರ್ವಿಸಸ್ ಕೊಡೋದಾಗ್ಲಿ, ಟ್ರೇಡಿಂಗ್ ಇನ್ ಮನಿ ಮಾರ್ಕೆಟ್ ಅಂಡ್ ಮ್ಯಾನೇಜಿಂಗ್ ದ ಪೋರ್ಟ್ಫೋಲಿಯೋ ಆರ್ ಇನ್ವೆಸ್ಟ್ಮೆಂಟ್ ಆಫ್ ದಿ ಸ್ಟಾಕ್ಸ್, ಟ್ರಾನ್ಸ್ಫರ್ ಆಫ್ ಮನಿ ಅಂಡ್ ಸಿಮಿಲರ್ ಸರ್ವಿಸಸ್. ಸೊ ಈ ಒಂದು ಸರ್ವಿಸಸ್ ನ ಕೊಡುತ್ತೆ. ಬಟ್ ಇಟ್ ಈಸ್ ನಾಟ್ ಎ ಬ್ಯಾಂಕ್ಸ್. ಓಕೆ, but it is different from the bank and providing the services similar to the banks. Okay, but full license irodilla. ಅದಕ್ಕಾಗಿ ಇದನ್ನ NBFCs ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. And also it is indulged in the activities of the hire purchasing. So hire purchasing activities include ಆಗುತ್ತೆ. ಅಂದ್ರೆ hire purchase ಬೇಸ್ ಮೇಲೆನೂ ಇದು ಸರ್ವಿಸಸ್ ನ ಕೊಡುತ್ತೆ. ಮತ್ತೆ ಲೀಸಿಂಗ್ ಸರ್ವಿಸಸ್ ನ ಕೊಡುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸಸ್ ನ ಕೊಡುತ್ತೆ, ವೆಂಚರ್ ಕ್ಯಾಪಿಟಲ್ ಫೈನಾನ್ಸಸ್ ನ ಕೊಡುತ್ತೆ, ಹೌಸಿಂಗ್ ಫೈನಾನ್ಸ್ ನ ಕೊಡುತ್ತೆ, ಎಕ್ಸೆಟ್ರಾ. ಆನ್ NBFC accept the deposits but only term deposits. ಸೊ ನಮಗೆ ಬ್ಯಾಂಕಿಂಗ್ ಅಲ್ಲಿ ಡೆಪಾಸಿಟ್ಸ್ ನ ಅಕ್ಸೆಪ್ಟ್ ಮಾಡುತ್ತೆ ಮತ್ತೆ ಇಂಟ್ರೆಸ್ಟ್ ನ ಪೇ ಮಾಡುತ್ತೆ. ಬಟ್ ಇಲ್ಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಬಂದ್ಬಿಟ್ಟು ಟರ್ಮ್ ಡೆಪಾಸಿಟ್ಸ್ ನ ಮಾತ್ರ accept ಮಾಡುತ್ತೆ. Okay, see, deposits are repayable and demand are not accepted by the agencies. ಅಂದ್ರೆ ಈ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಬಂದ್ಬಿಟ್ಟು ಡೆಪಾಸಿಟ್ಸ್ ನ ಅಕ್ಸೆಪ್ಟ್ ಮಾಡುತ್ತೆ, ಬಟ್ ಓನ್ಲಿ ಟರ್ಮ್ ಡೆಪಾಸಿಟ್ಸ್ ನ ಮಾತ್ರ ಇದು ಅಕ್ಸೆಪ್ಟ್ ಮಾಡುತ್ತೆ. ಡಿಮ್ಯಾಂಡ್ ಈಗ ಇಮಿಡಿಯೇಟ್ ನಮಗೆ ಬೇಕು, ಬಟ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಲ್ಲಿ ನಾವು ನಮ್ಮ ಡಿಮ್ಯಾಂಡ್ ನ ಕೊಟ್ಟು ಅಥವಾ ನಮ್ಮ ಡಿಮ್ಯಾಂಡ್ ಬೇಸ್ ಮೇಲೆ ಇಮಿಡಿಯೇಟ್ ಆಗಿ ನಾವು ಅದನ್ನು ತಗೊಳ್ಳೋದಕ್ಕಾಗೋದಿಲ್ಲ, ಬಟ್ ಬ್ಯಾಂಕ್ ಅಲ್ಲಿ ತಗೋಬಹುದು. ದೇರ್ ಫಾರ್ ದಿಸ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಟರ್ಮ್ ಡೆಪಾಸಿಟ್ಸ್, ಪಿರಿಯಾಡಿಕಲ್ ಡೆಪಾಸಿಟ್ಸ್ ನ ಮೇಂಟೈನ್ ಮಾಡುತ್ತೆ. ಓಕೆ, ಫಿಕ್ಸೆಡ್ ಡೆಪಾಸಿಟ್ಸ್ ತರ. ಓಕೆ, ಟರ್ಮ್ ಡೆಪಾಸಿಟ್ಸ್ ನ ಮೇಂಟೈನ್ ಮಾಡುತ್ತೆ. ಬಟ್ ಈ ಒಂದು ಡೆಪಾಸಿಟ್ಸ್ ರೀಪೇ ಮಾಡಬೇಕು ಅಂತ ಹೇಳಿದ್ರೆ ಅದು ಟರ್ಮ್ ಡೆಪಾಸಿಟ್ಸ್ ಬೇಸ್ ಮೇಲೆ ಮೆಚುರಿಟಿ ಪೀರಿಯಡ್ ರೀಚ್ ಆದ್ಮೇಲೆ ಮಾತ್ರ. ಇಮಿಡಿಯೇಟ್ ಡಿಮ್ಯಾಂಡ್ ಯಾವಾಗ ಡಿಮ್ಯಾಂಡ್ ಆದಾಗ ಅವಾಗ ನಾವು ತಗೊಳ್ಳೋದಕ್ಕೆ ಆಗೋದಿಲ್ಲ. ಓಕೆ, ಸೊ ದಟ್ ಈಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ದ ಬ್ಯಾಂಕ್ ಅಂಡ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್. ಓಕೆ, ಸೊ ಇನ್ ಇಂಡಿಯಾ ದೀಸ್ ಕಂಪನೀಸ್ ಎಮರ್ಜ್ಡ್ ಇನ್ ದ ಮಿಡ್ ಆಫ್ 1980s. ಸೊ 1980s ನಲ್ಲಿ ಈ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಬಂದ್ಬಿಟ್ಟು ಡೆವಲಪ್ಮೆಂಟ್ ಆಗ್ತಾ ಬಂತು. ಸೊ ಎಕ್ಸಾಂಪಲ್ ಬಂದ್ಬಿಟ್ಟು ಕೋಟಕ್ ಮಹೇಂದ್ರ ಫೈನಾನ್ಸ್, ಮತ್ತೆ SBI ಫ್ಯಾಕ್ಟರ್ಸ್ and Sundaram Finance, ICICI Venture are examples for the popular non-banking financial companies. So ಈ ಒಂದು ಏಜೆನ್ಸೀಸ್ ಅಥವಾ ಕಂಪನೀಸ್ ಬಂದ್ಬಿಟ್ಟು ಮೇಜರ್ ಆಗಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬಹುದು. ಓಕೆ, ಸೊ ಈ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ನ 3 ಕ್ಯಾಟಗರಿ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ದಿಸ್ ವಿಲ್ ಬಿ ಆಸ್ಕ್ಡ್ ಇನ್ ದ ಇಯರ್ 2020 NET ಎಕ್ಸಾಮ್. ಓಕೆ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಲ್ಲಿ ಕೇಳಿದ್ದಾರೆ. ಸೊ ವಿಚ್ ಇಸ್ ನಾಟ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಓಕೆ, ಸೊ ಅದರಲ್ಲಿ
ನಾವು ಯಾವುದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಕ್ಯಾಟಗರಿಗೆ ಬರೋದಿಲ್ಲ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಾಗಿ ನಾವು ಇದನ್ನ ತಿಳ್ಕೊಳ್ಳಬೇಕು. ಓಕೆ, ಸೊ ದ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಇಸ್ ಡಿವೈಡೆಡ್ ಇಂಟು 3 categories. One is asset company and loan company and investment company. So generally the asset company, that is the asset finance company is for a profit business company. ಓಕೆ, ಸೊ ಡೆಫಿನೆಟ್ಲಿ ಬಿಸ್ನೆಸ್ ಅಂದಿದ ತಕ್ಷಣ ಪ್ರಾಫಿಟ್ ಮೇಕಿಂಗ್ ಇದ್ದೇ ಇರುತ್ತೆ ಅಲ್ವಾ. ಸೊ ಇಲ್ಲಿ ಅಸೆಟ್ ಫೈನಾನ್ಸ್ ಕಂಪನಿ ಇಸ್ ಫಾರ್ ಎ ಪ್ರಾಫಿಟ್ ಬಿಸ್ನೆಸ್ ಕಂಪನಿ ದಟ್ ಫೈನಾನ್ಸಸ್ ದ ಫಿಸಿಕಲ್ ಅಸೆಟ್. ಸೊ ಫಿಸಿಕಲ್ ಅಸೆಟ್ ಗೆ ಇದು ಫೈನಾನ್ಸಸ್ ನ ಕೊಡುತ್ತೆ, ಲೈಕ್ ಮೆಷಿನರಿ ಪರ್ಚೇಸ್ ಅದಕ್ಕೆ ಅಥವಾ ಆಟೋಮೊಬೈಲ್ಸ್ ನ ಮತ್ತೆ ಕಾರ್ಸ್ ನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ. ಆ ಒಂದು ಕಂಪನೀಸ್ ನಾವು ಅಸೆಟ್ ಕಂಪನಿ ಅಂತ ಹೇಳ್ಬಿಟ್ಟು ಕರಿತೀವಿ. ಜನರಲ್ ಆಗಿ ನಾವು ಮೆಷಿನರೀಸ್ ನ ಪರ್ಚೇಸ್ ಮಾಡಬೇಕು, ಆಟೋಮೊಬೈಲ್ಸ್ ನ ಪರ್ಚೇಸ್ ಮಾಡಬೇಕು ಅಥವಾ ಕಾರ್ಸ್ ನ ಪರ್ಚೇಸ್ ಮಾಡಬೇಕು. ಸೊ ಅದಕ್ಕೆ ಲೋನ್ಸ್ ನ ಕೊಡುತ್ತೆ. ಸೊ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಪೇ ದ ಇಂಟ್ರೆಸ್ಟ್ ಫಾರ್ ದಟ್, ರೈಟ್. ಸೊ ಅದಕ್ಕೆ ನಾವು ಅಸೆಟ್ ಕಂಪನಿ ಅಂತ ಕರಿತೀವಿ. ಯಾವ ಒಂದು ಕಂಪನಿ ವಿತ್ ಪ್ರಾಫಿಟ್ ಮೋಟಿವ್ ಇಂಟೆನ್ಷನ್ they will be going to provide the finances for the physical asset. Physical asset ಗೆ ಯಾವ ಒಂದು ಕಂಪನಿ ಲೋನ್ಸ್ ಅಂಡ್ ಅಡ್ವಾನ್ಸಸ್ ನ ಕೊಡುತ್ತೋ ಅದನ್ನ ನಾವು ಅಸೆಟ್ ಕಂಪನಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸಿಮಿಲರ್ಲಿ ದ ಲೋನ್ ಕಂಪನಿ, the non-banking financial company loan companies are generally a small partnership firms. ಸೊ ಇದನ್ನ ನಾವು ಸ್ಮಾಲ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು, which accept the deposits from the public. Definitely the bank also doing the same thing, right? See, which accept the deposit from the public at higher interest rates and further gives the loans to the retailers or small scale firms, wholesalers, self-employed person, etc. at higher rate of interest. So ಈ ಒಂದು ಲೋನ್ ಕಂಪನೀಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಕ್ಯಾಟಗರಿ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿದೆ. ಇದನ್ನ ನಾವು ಸ್ಮಾಲ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತಾನು ಕರಿಬಹುದು. ಬಟ್ ಇಲ್ಲಿ ನಾವು ಡಿಫರೆನ್ಸ್ ನಾವು ನೋಡ್ಬೇಕಂತ ಹೇಳಿದ್ರೆ, ಲೋನ್ ಕಂಪನೀಸ್ ಬಂದ್ಬಿಟ್ಟು ಪಬ್ಲಿಕ್ ಹತ್ರ ಇಂದ ಡೆಪಾಸಿಟ್ಸ್ ನ ತಗೊಳುತ್ತೆ ಅಟ್ ಎ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಗೆ ಪಬ್ಲಿಕ್ ಹತ್ರ ಡೆಪಾಸಿಟ್ ಗೆ ತಗೊಂಡು ಈ ಒಂದು ಲೋನ್ ಅಥವಾ ಈ ಒಂದು ಡೆಪಾಸಿಟ್ಸ್ ನ ಬಂದ್ಬಿಟ್ಟು ರಿಟೇಲರ್ಸ್ ಗೆ ಅಥವಾ ಸ್ಮಾಲ್ ಸ್ಕೇಲ್ ಸೆಕ್ಟರ್ಸ್ ಅಥವಾ ಸ್ಮಾಲ್ ಸ್ಕೇಲ್ ಫರ್ಮ್ಸ್ ಗೆ, ಹೋಲ್ಸೇಲರ್ಸ್ ಗೆ ಮತ್ತೆ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಸ್ ಗೆ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಗೆ ಕೊಡುತ್ತೆ. ಓಕೆ, ಡೆಫಿನೆಟ್ಲಿ ಇಟ್ ವಿಲ್ ಬಿ ಗೆಟ್ ದ ಬೆನಿಫಿಟ್ ಫ್ರಮ್ ದಿಸ್, ರೈಟ್. ಸೊ ಆ ಒಂದು ಕಂಪನೀಸ್ ನ, ಈ ತರ ಒಂದು ಟ್ರಾನ್ಸಾಕ್ಷನ್ಸ್ ನ ಮಾಡೋ ಅಥವಾ ಡೀಲಿಂಗ್ಸ್ ಮಾಡೋ ಒಂದು ಕಂಪನೀಸ್ ನ ನಾವು ಲೋನ್ ಕಂಪನೀಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಕಂಪನೀಸ್. ಸಿ, an investment company is also known as a fund company ಅಥವಾ ಫಂಡ್ ಸ್ಪಾನ್ಸರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈ ನೇಮ್ ನಮಗೆ ಹೇಳ್ಕೊಟ್ಬಿಡುತ್ತೆ ಏನಿದು ಇನ್ವೆಸ್ಟ್ಮೆಂಟ್ ಕಂಪನಿ ಅಂತ ಹೇಳ್ಬಿಟ್ಟು ಅಲ್ವಾ. ಸಿ, an investment company is a corporation or a trust engaged in the business of investing in the capital of an investor in the financial securities. So investment company, the major role is to engaged in the business of investing in the capital of the investor. So investors capital ಏನಿರುತ್ತೋ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಅಥವಾ ಫುಲ್ ಅಥವಾ ಪಾರ್ಷಿಯಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋ ಒಂದು ಕಂಪನೀಸ್ ನ ನಾವು ಇನ್ವೆಸ್ಟ್ಮೆಂಟ್ ಕಂಪನೀಸ್ ಅಂತ ಹೇಳ್ಬಿಟ್ಟು ಕರೀತೀವಿ, ವಿಚ್ ಇಸ್ ಅಲ್ಟಿಮೇಟ್ಲಿ ರಿಲೇಟೆಡ್ ಟು ದ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್. ಈಗ ನನ್ನ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇನ್ವೆಸ್ಟ್ಮೆಂಟ್ ಕಂಪನೀಸ್ ಬಂದ್ಬಿಟ್ಟು ನನಗೆ ಹೆಲ್ಪ್ ಮಾಡಿ ನನ್ನ ಬಿಹಾಫ್ ಅಥವಾ ಆನ್ ಬಿಹಾಫ್ ಆಫ್ ಮೀ ದ ಕಂಪನಿ ವಿಲ್ ಬಿ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ದ ಫೈನಾನ್ಷಿಯಲ್ ಸೆಕ್ಯೂರಿಟಿ. ಸೊ ಈ ಒಂದು ಕಂಪನೀಸ್ ನಾವು ಇನ್ವೆಸ್ಟ್ಮೆಂಟ್ ಕಂಪನೀಸ್ ಅಂತ ಕರಿತೀವಿ. ಸೊ ದೇರ್ ಫೋರ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಅ ಫಂಡ್ ಕಂಪನಿ ಆರ್ ಸ್ಪಾನ್ಸರ್ಡ್ ಆರ್ ಸ್ಪಾನ್ಸರ್ ಆಫ್ ಫಂಡ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಫಂಡ್ ಸ್ಪಾನ್ಸರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಹಿಯರ್ ವಿ ಹ್ಯಾವ್ ಟು ನೋ ದ ಚಾರ್ಟ್. ಸೊ ಓವರ್ ವ್ಯೂ ಅಥವಾ ರೆಗ್ಯುಲೇಟರ್ಸ್ ಆಫ್ ದ ನಾನ್ ಬ್ಯಾಂಕಿಂಗ್ ಕಂಪನೀಸ್. ಸೊ ಜನರಲ್ ಆಗಿ ತಿಳ್ಕೊಂಡಿರಿ ಇದನ್ನ. ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ 3 ಆಫ್ ದ ಕಂಪನೀಸ್ ಆಕ್ಟ್ ಆಫ್ 1956. ಯಾಕಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಮಸ್ಟ್ ಬಿ ರಿಜಿಸ್ಟರ್ಡ್ ಅಂಡರ್ ದಿ ಕಂಪನೀಸ್ ಆಕ್ಟ್ ಆಫ್ 1956 ಅಲ್ವಾ. ಸೊ ಇಲ್ಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ರಿಜಿಸ್ಟರ್ಡ್ ವಿತ್ ದ RBI. ಏನಕ್ಕೆ ಅಂತ ಹೇಳಿದ್ರೆ ರೆಗ್ಯುಲೇಷನ್, ಸೂಪರ್ವಿಷನ್, ಸರ್ವೆಲೆನ್ಸ್ ಅಂಡ್ ಎನ್ಫೋರ್ಸ್ಮೆಂಟ್ ಅಂಡರ್ RBI. ಯಾಕಂತ ಹೇಳಿದ್ರೆ RBI ಆಕ್ಟ್ 1934 ಪ್ರಕಾರನೇ ಇದು ಸೂಪರ್ವೈಸ್ ಆಗೋದು ಅಲ್ವಾ. ಸೊ ದ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಆರ್ ರಿಜಿಸ್ಟರ್ಡ್ ವಿತ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಸೆಂಟ್ರಲ್ ಬ್ಯಾಂಕ್ ಆಕ್ಟ್ 1934 ಫಾರ್ ದ ರೆಗ್ಯುಲೇಷನ್ ಅಂಡ್ ಸೂಪರ್ವಿಷನ್. ಬಿಕಾಸ್ ಈ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಆರ್ ಕಮ್ಸ್ ಅಂಡರ್ ದಿ RBI. ಸೊ ಅದನ್ನ ರೆಗ್ಯುಲೇಷನ್ ಮಾಡೋದಕ್ಕೆ ಅಥವಾ ಸೂಪರ್ವೈಸ್ ಮಾಡೋದಕ್ಕೆ ಅಥವಾ ಸರ್ವಾಲೆನ್ಸ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಅಥವಾ ಎನ್ಫೋರ್ಸ್ಮೆಂಟ್ ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎನ್ಫೋರ್ಸ್ಮೆಂಟ್ ಮಾಡೋದಕ್ಕೆ NBFCs registered with the Reserve Bank of India Act ಅಂತ ಹೇಳ್ಬೋದು. ಅಂಡ್ ಒನ್ ಮೋರ್ ಥಿಂಗ್, ದ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಆರ್ ರೆಗ್ಯುಲೇಟೆಡ್ ಬೈ ದಿ ಅದರ್ ರೆಗ್ಯುಲೇಟರ್ಸ್. ಯಾವ ಒಂದು ರೆಗ್ಯುಲೇಟರ್ಸ್ ಜೊತೆಗೆ ಅಥವಾ ರೆಗ್ಯುಲೇಟರ್ಸ್ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ರೆ ದ ಟೈಪ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಯಾವ ಒಂದು ಹೌಸಿಂಗ್ ಫೈನಾನ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಮರ್ಚೆಂಟ್ ಬ್ಯಾಂಕಿಂಗ್ ಕಂಪನಿ ಅಂಡ್ ವೆಂಚರ್ ಕ್ಯಾಪಿಟಲ್ ಫಂಡ್ ಅಂಡ್ ಕಂಪನಿ ಸ್ಟಾಕ್ ಬ್ರೋಕಿಂಗ್ ಅಂಡ್ ಕಲೆಕ್ಟಿವ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಮುಖಾಂತರ ಇದು
ರೆಗ್ಯುಲೇಟ್ ಮಾಡುತ್ತೆ. ಸೊ ಟೈಪ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಹೇಳ್ತಿರೋದು. ಅಂಡ್ ಸಿ ದ ನಿಧಿ ಕಂಪನೀಸ್ ಅಂಡ್ ಮ್ಯೂಚುವಲ್ ಬೆನಿಫಿಟ್ಸ್ ಕಂಪನೀಸ್ ಅಂಡ್ ಆಲ್. ನೆಕ್ಸ್ಟ್ ಚಿಟ್ ಫಂಡ್ ಕಂಪನೀಸ್ ಅಂಡ್ ಇನ್ಶೂರೆನ್ಸ್ ಕಂಪನೀಸ್. See the type of financial institutions. So idana now type of financial institutions anta karitivi. This is comes under the authority. See the authority for the regulation and supervision, surveillance and enforcement. So iga housing finance institutions bandbittu national housing banks na nodkolutte. So iga in case enadru merchant banking companies and venture capital fund and company stock broking and collective investment schemes bandbittu regulate agodu yavadra mukantara SEBI rules prakara. Okay, similarly nidhi companies and mutual benefit companies ಬಂದ್ಬಿಟ್ಟು ರೆಗ್ಯುಲೇಟ್ ಆಗೋದು MCA Ministry of Company Affairs ಬೇಸ್ ಮೇಲೆ, ಅಂಡ್ ಚಿಟ್ ಫಂಡ್ಸ್ ಸ್ಟೇಟ್ ಗವರ್ನಮೆಂಟ್ ಬೇಸ್ ಮೇಲೆ. ಓಕೆ, ಸೊ ಇಲ್ಲಿ ನಾವು ಸ್ಟೇಟ್ ಗವರ್ನಮೆಂಟ್ ಅನ್ನೋದಕ್ಕಿಂತ ಜನರಲ್ ಆಗಿ ಚಿಟ್ ಫಂಡ್ಸ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅದಕ್ಕೂ ಅಷ್ಟೇ ಚಿಟ್ ಫಂಡ್ ಕಂಪನೀಸ್ ಮೇಂಟೈನ್ ರಿಜಿಸ್ಟರ್ಡ್ ಚಿಟ್ ಫಂಡ್ಸ್ ಅಥವಾ ರಿಜಿಸ್ಟರ್ಡ್ ಫಂಡ್ ಕಂಪನೀಸ್ ಅಥವಾ ರಿಜಿಸ್ಟರ್ಡ್ ಚಿಟ್ ಫಂಡ್ ಕಂಪನೀಸ್, ಸೊ ವಿಚ್ ಇಸ್ ರೆಗ್ಯುಲೇಟೆಡ್ ಬೈ ದಿ ಸ್ಟೇಟ್ ಗವರ್ನಮೆಂಟ್ ಅಂತ ನಾವು ಹೇಳ್ಬಹುದು. ಅಂಡ್ ಇನ್ಶೂರೆನ್ಸ್ ಕಂಪನಿ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ. ಓಕೆ, ಸೊ ಈ ಒಂದು ಅಥಾರಿಟಿ ಮುಖಾಂತರ ಇದು ಸೂಪರ್ವೈಸ್ ಆಗ್ತಿರುತ್ತೆ. ಅಂಡ್ ನೆಕ್ಸ್ಟ್ ಒನ್ ದಟ್ ಇಸ್ ದ ನಾನ್ ಬ್ಯಾಂಕಿಂಗ್ ನಾನ್ ಫೈನಾನ್ಷಿಯಲ್ ಕಂಪನೀಸ್. ಓಕೆ, ಸೊ ಇದನ್ನ ನಾವು ಡಿಸ್ಕಷನ್ ಮಾಡೋದಾದ್ರೆ ಸಿ ರೆಗ್ಯುಲೇಟಿಂಗ್ ಅಂಡ್ ಸೂಪರ್ವಿಷನ್ ಅಂಡ್ ಸರ್ವೈಲೆನ್ಸ್ ಅಂಡರ್ ದಿ ಕಂಪನೀಸ್ ಆಕ್ಟ್ ಆಫ್ 1956. ಸೊ ಈ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಸಿಮಿಲರ್. ಓಕೆ, ಸೊ ಇದು ಸೇಮ್. ಓಕೆ, ಸೊ ಇದು ಬಂದ್ಬಿಟ್ಟು ಕಂಪನೀಸ್ ಆಕ್ಟ್ ಪ್ರಕಾರ ಇದು ರೆಗ್ಯುಲೇಟ್ ಆಗುತ್ತೆ. ರೆಗ್ಯುಲೇಟರ್ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಆರ್ ಕಂಪನಿ ಅಫೇರ್ಸ್. ಸೊ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಬಂದ್ಬಿಟ್ಟು ಸ್ಟೇಟ್ ಗವರ್ನಮೆಂಟ್ ಬಂದ್ಬಿಟ್ಟು ಇದು ಗವರ್ನೆನ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಕೊಡುತ್ತೆ. ಸೊ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅಂತಾರೆ ಯಾವ್ದು ಎನ್ಫೋರ್ಸ್ಮೆಂಟ್ ಮಾಡಿರೋದು ಅಂದ್ರೆ ಸ್ಟೇಟ್ ಗವರ್ನಮೆಂಟ್ ಎನ್ಫೋರ್ಸ್ಮೆಂಟ್ ಆಗಿರೋದು. ಬಟ್ ಇಟ್ ಈಸ್ ರೆಗ್ಯುಲೇಟೆಡ್ ಬೈ ದಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. Okay, but it is registered under the Companies Act of 1956. So in non-banking financial companies register ಆಗೋದು Companies Act of 1956 ಪ್ರಕಾರ ಅಂತ ಹೇಳ್ಬಿಟ್ಟು ನೋಡ್ತೀವಿ. Okay, so after this we need to know what is the difference between the non-banking financial companies and the bank. Yen slight differences just tilkondire. See the meaning, the non-banking financial company is a company that provides the banking services to the people without holding the banking license. Bank license irodilla but banking services na kodutte. But we know the bank, right? So bank is a government authorized financial intermediary that aims at providing the banking services to the general public. Okay, so as per the rules and regulations of the Reserve Bank of India and the control and supervision of the Reserve Bank of India, it will be going to provide the services to the public. Okay, so incorporate under ಯಾವ್ದ್ರಲ್ಲಿ ಇನ್ಕಾರ್ಪೊರೇಟ್ ಅಥವಾ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಹೇಳಿದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಬಂದ್ಬಿಟ್ಟು ಕಂಪನೀಸ್ ಆಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಆಗುತ್ತೆ. ದಟ್ ಈಸ್ 1956. ಅಂಡ್ ಬ್ಯಾಂಕ್ ಬಂದ್ಬಿಟ್ಟು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಆಫ್ 1949 ಪ್ರಕಾರ ಇದು ಟರ್ಮ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಥವಾ ಟರ್ಮ್ಸ್ ಡಿಕ್ಲೇರ್ ಮಾಡ್ಕೊಳ್ಳುತ್ತೆ. ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಅಂದ್ರೆ 1949 ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಏನಿರುತ್ತೆ ಅದ್ರ ಪ್ರಕಾರ ಬ್ಯಾಂಕ್ ಬಂದ್ಬಿಟ್ಟು ಸರ್ವಿಸಸ್ ನ ಕೊಡುತ್ತೆ. ಸೊ ಇಲ್ಲಿ ಡಿಮ್ಯಾಂಡ್ ಡೆಪಾಸಿಟ್ಸ್ ಬಂದ್ಬಿಟ್ಟು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಲ್ಲಿ ಅಕ್ಸೆಪ್ಟ್ ಮಾಡೋದಿಲ್ಲ. ಬಟ್ ಬ್ಯಾಂಕ್ಸ್ ಅಲ್ಲಿ ಡಿಮ್ಯಾಂಡ್ ಬೇಸ್ ಮೇಲೆ ಡೆಪಾಸಿಟ್ಸ್ ನ ವಿತ್ಡ್ರಾ ಮಾಡ್ಕೋಬಹುದು ಅಥವಾ ರೀಪೇ ಮಾಡೋದಕ್ಕೆ ಅನುಮತಿ ಇರುತ್ತೆ. ಸೊ ಇಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಬಂದ್ಬಿಟ್ಟು 100% ಅಕ್ಸೆಪ್ಟ್ ಮಾಡುತ್ತೆ. ಬಟ್ ಇಲ್ಲಿ 74% ಅದು ಪ್ರೈವೇಟ್ ಸೆಕ್ಟರ್ ಅದು ಮಾತ್ರ ಅಲೋ ಮಾಡುತ್ತೆ. ಸೊ ಇಲ್ಲಿ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಯಾವ ತರ ಅಂತ ಹೇಳಿದ್ರೆ not a part of system. So payment and settlement system is a not part of system in case of non-banking financial companies, but in case of banks ಅಲ್ಲಿ integral part of system ಅಂತ ಹೇಳ್ಬಿಟ್ಟು ಅಂದ್ರೆ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಬಂದ್ಬಿಟ್ಟು NBFC ನಲ್ಲಿ ಅದು ಪಾರ್ಟ್ ಅಂತ ಅನ್ಕೊಳ್ಳೋದಿಲ್ಲ ಅಥವಾ ಅದು ಬರೋದಿಲ್ಲ, ಕನ್ಸಿಡರೇಷನ್ ಬರೋದಿಲ್ಲ. ಬಟ್ ಬ್ಯಾಂಕ್ ಗೆ ಬಂದ್ಬಿಟ್ಟು ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಇಸ್ ಅ ಇಂಟಿಗ್ರಲ್ ಪಾರ್ಟ್, ಅದು ಬೇಕೇ ಬೇಕು. ವಿತೌಟ್ ದಿಸ್ the services and the bank will not run ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಅಷ್ಟು ಇಂಪಾರ್ಟೆಂಟ್. therefore it is called as a integral part of system ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. Okay, so this is all about regarding the 4th chapter. Okay, so kindly read out all the informations because it includes the law points and regulations. So ide tarane baribekagutte, but ಒಂದು ಸರಿ ಗ್ಲಾನ್ಸ್ ಮಾಡ್ಕೊಂಡ್ರೆ just we have an idea and we will get an idea how the concepts will be ಅಂತ. ಓಕೆ, ಸೊ ಫಸ್ಟ್ ಒನ್ಸ್ ಬಂದ್ಬಿಟ್ಟು ನೀವು ಫಸ್ಟ್ ಇಂದ ಲಾಸ್ಟ್ ವರೆಗೂ ಈ ಚಾಪ್ಟರ್ ನ ಓದ್ಕೊಂಡ್ಬಿಡಿ. ಮತ್ತೆ ಬಂದ್ಬಿಟ್ಟು ಇನ್ನೊಂದ್ಸರಿ ನೀವು ಗ್ಲಾನ್ಸ್ ಮಾಡಿದಾಗ ಡೆಫಿನೆಟ್ ಆಗಿ ಇದು ಈಸಿ ಅಂತ ಅನ್ಸುತ್ತೆ. ಓಕೆ, ಸೊ by today I am going to complete your 4th chapter. Okay, so thank you.